ಸರ್ ಮಂಗಳೂರು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಕೂಡ ಪದೇ ಪದೇ ಈ ತರ ಘಟನೆಗಳಾಗ್ತಿದೆ. ಅಧಿಕಾರಿಗಳು ವರ್ಗಾವಣೆ ಮಾಡಿದ್ರೆ ಆದ್ರೂ ಕೂಡ ಕಂಟ್ರೋಲ್ ಆಗೋ ಲಕ್ಷಣ ಕಾಣ್ತಾ ಇಲ್ಲ. ನೋಡಿ, ಎಲ್ಲ ಕಂಟ್ರೋಲ್ ಆಗ್ತದೆ. ಬಿಜೆಪಿ ಅವರು ಕರ್ನಾಟಕ ರಾಜ್ಯನ ಬಹಳ ಪ್ರವೋಕ್ ಮಾಡ್ತಾ ಇದ್ದಾರೆ. ಅವರು ಮತ್ತು ಅನೇಕ ಸಂಘಟನೆಗಳು ಅವ್ರು ತಿಳ್ಕೊಳ್ಬೇಕು ಇದು ಲಾಸ್ ಯಾರಿಗೆ ಅಂತ. ಇದು ಲಾಸ್ ಆಗೋದು ಕರ್ನಾಟಕಕ್ಕೆ, ದಕ್ಷಿಣ ಕನ್ನಡ ಜಿಲ್ಲೆಗೆ. ಜನ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ಈಗಾಗಲೇ ಯುಕ್ತಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಕೆಲವು ಮೈನಾರಿಟೀಸ್ ಕೂಡ ಬಹಳ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಅದಕ್ಕೆ ಪಕ್ಷದಿಂದ ಒಂದು ಟೀಮು ಕೂಡ ಕಳಿಸ್ಕೊಡ್ತಾ ಇದ್ದೀನಿ. ಅದನ್ನ ಟೀಮು ಕೂಡ ಕಳಿಸಿಸ್ಬಿಟ್ಟು ನಾಳೆನೇ ಹೋಗ್ತಾರೆ ಒಂದು ಟೀಮು. ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ, ಒಂದು ಟೀಮ್ ಕಳಿಸ್ಕೊಡ್ತಾ ಇದ್ದೀನಿ ಒಂದು ರಿಪೋರ್ಟ್ ಮಾಡೋಕ್ಕೆ. ಏನು ಮಾಡ್ಬೋದು ಅಂತ ಆಫೀಷಿಯಲ್ಸು, ಬ್ಯೂರೋಕ್ರಾಟ್ಸು ತೀರ್ಮಾನ ಮಾಡೋದೇ ಬೇರೆ. ನಾವು ಕೂಡ ನಮ್ಮ ಸಾರ್ವಜನಿಕರನ್ನ ಚರ್ಚೆ ಮಾಡಿ ಎಲ್ಲ ವರ್ಗದವ್ರಿಗೂ ಮಾಡಬೇಕು, ಒಂದು ರಿಪೋರ್ಟ್ ತೆಗೆದುಕೊಂಡು ಬಂದಿದ್ದೆ, ಕಳಿಸ್ತಾ ಇದ್ದೀನಿ. ಸೊ ಇದು ಬಹಳ ಆತಂಕ ಇದೆ. ಬಟ್ ನಮ್ಮ ಸರ್ಕಾರ ಇದನ್ನ ಎಲ್ಲಾ ತರದ ಕಂಟ್ರೋಲ್ ಮಾಡಲಿಕ್ಕೆ ಬದ್ಧತೆ ಇದೆ. ಸರ್, ಇದು ಅಧಿಕಾರಿಗಳು ಟಾಪ್ ಟು ಬಾಟಮ್ ಎಲ್ಲೋ ಒಂದ್ ಕಡೆ ಸಾಫ್ಟ್ ಹಿಂದುತ್ವ, ಕನ್ವಿನ್ಸಿಂಗ್ ನೇಚರ್ ಇಲ್ಲ, ಸ್ಪಂದನೆ ಇಲ್ಲ ಅಂತಕ್ಕಂಥದ್ದು ಸಾಮಾಜಿಕ ಖಂಡಿತ ಸ್ಪಂದಿಸ್ತೀವಿ, ಖಂಡಿತ ಮಾಡ್ತಾರೆ. ನಮ್ಮ ಗವರ್ಮೆಂಟ್ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು. ಸರ್, ಜೆಡಿಎಸ್ ಅವರು ನಿಮ್ಮ ವಿಚಾರದಲ್ಲಿ ಸರ್ ಜೆಡಿಎಸ್ ಸರ್ ನಿನ್ನೆ ನೀವು ಮಾತಾಡಿದಕ್ಕೆ ಜೆಡಿಎಸ್ ಅವರು ಕೂಡ ಟ್ವೀಟ್ ಮಾಡ್ತಿದ್ದಾರೆ ಸರ್. ಏನಂತ? ಸೊ ನಿಮ್ಗೆ ಶಾಸಕರ ಬಲವನ್ನು ಇಟ್ಕೋಬೇಕು, ನಮ್ಮ ಪಕ್ಷ ಕಾರ್ಯಕರ್ತರ ಪಕ್ಷ, ನಮ್ದು ನಮ್ಮನ್ನ ಒಂದಷ್ಟು ಜನ ಕರ್ಕೊಂಡ್ಬಿಟ್ರೆ ನಮ್ಮ ಪಕ್ಷ ಇಲ್ಲ ಅನ್ನೋ. ಅವ್ರು ಯಾಕೆ ಗಾಬರಿ ಪಡ್ತಾ ಇರೋದು? ಬಹಳ ದೊಡ್ಡ ಪಾರ್ಟಿ ಅವ್ರದ್ದು ಬರೀ ಅವರಲ್ಲ, ಅವ್ರು ಎರಡು ಪಾರ್ಟಿನೂ ಸೇರಿ ಒಟ್ಟಿಗೆ ಇದಾರಲ್ಲ, ಮತ್ತೆ ಅವ್ರ ಯಾಕೆ ಗಾಬರಿ ಮಾಡ್ಕೊಳ್ತಾರೆ? ಯಾರು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬಹುದು, ಅವರು ಯಾರ ಹತ್ರ ಬೇಕಾದ್ರೂ ಹೋಗ್ಬೋದು. ಜನ ಬರೋರು, ಕಾರ್ಯಕರ್ತರು, MLAಗಳು ಎಲ್ಲ ಮುಚ್ಚಾಗಿ ನಮ್ಮ ಜೊತೆ ಸೇರ್ಕೋಬೇಕು ಅಂತ ಕೆಲವರು ಆಸೆ ಪಡ್ತಾ ಇದ್ದಾರೆ. ಅದನ್ನ ತಪ್ಪು ಅಂತ ಹೇಳಕ್ಕಾಗ್ತದ? ನಾವು ನೋಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.